ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ 24x7 ಪ್ರಪ್ರಥಮ ಬಾರಿಗೆ ಜಂಟಿ ಸಹಯೋಗದಲ್ಲಿ ಅಂದರೆ ಒಟ್ಟೊಟ್ಟಿಗೆ ಜಂಟಿಯಾಗಿ ಒಂದು ರೀತಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಅಧಿಕಾರಿಗಳ ಮುಂದೆ ಜನಪ್ರತಿನಿಧಿಗಳ ಮುಂದೆ ಹೇಳಿ ತಮ್ಮ ದುಃಖ ದುಮ್ಮಾನಗಳನ್ನು ಹೇಳುವ ಮುಖಾಂತರ ಅವುಗಳಿಗೆ ತಕ್ಷಣವೇ ಸ್ಥಳದಲ್ಲೇ ಒಂದು ಪರಿಹಾರವನ್ನು ದೊರಕಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ 24x7 ಮಾಡ್ತಾ ಇದೆ. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಇಂಥ ಒಂದು ಪ್ರಯತ್ನ, ಒಂದು ಹೊಸ ಪ್ರಯತ್ನ, ಒಂದು ವಿನೂತನ ಪ್ರಯತ್ನ ಅಂತ ಹೇಳ್ಬೋದು. ಅದುವೇ ನಿಂತಲ್ಲೇ ನ್ಯಾಯ. ಬಹುಶಃ ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಏನು ಅಂತಂದರೆ, ಸಾಧಾರಣವಾಗಿ ಜನತಾ ದರ್ಶನ ಅಂತ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳ ಬಳಿ ನಿಮ್ಮ ಅಹವಾಲುಗಳನ್ನು ನೀವು ಹೇಳ್ಕೊತೀರಿ. ಆದರೆ ಆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕಾದ್ರೆ ಅದಕ್ಕೆ ಅಧಿಕಾರಿ ವರ್ಗ ಬೇಕಾಗತ್ತೆ, ಅದನ್ನು ಜನಪ್ರತಿನಿಧಿಗಳು ಅದಕ್ಕೊಂದು ಆದೇಶವನ್ನು ನೀಡಬೇಕಾಗತ್ತೆ. ಎಲ್ಲವೂ ಆಗಬೇಕಾದ್ರೆ ಕೆಲವು ಸಮಯಗಳು ಬೇಕಾಗತ್ತೆ. ಇವತ್ತು ನಾವು ಎತ್ತುಕೊಂಡಿರುವಂಥ ಬಹಳ ದೊಡ್ಡ ಪ್ರಮುಖ ವಿಚಾರ ಏನು ಅಂತಂದರೆ, ಬೆಂಗಳೂರಿನ ರಸ್ತೆಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಣಸಿಗುವಂತಹ ಮಾರಣಾಂತಿಕ ರಸ್ತೆ ಉಬ್ಬುಗಳು. ಖಂಡಿತವಾಗಲೂ ರಸ್ತೆ ಉಬ್ಬುಗಳು ಹಾಕಬಾರ್ದು ಅಂತ ನಾವು ಹೇಳೋದಿಲ್ಲ, ಆದರೆ ಅವೈಜ್ಞಾನಿಕ ರೀತಿಯಲ್ಲಿ ಹಾಕೋದ್ರಿಂದ ಆಗುವಂಥ ತೊಂದರೆಗಳು. ವಿಶೇಷವಾಗಿ ರಸ್ತೆ ಉಬ್ಬುಗಳನ್ನು ಎಲ್ಲರೂ ಕೂಡ ಯಾಕೆ ಹಾಕ್ತಾರೆ, ಯಾಕೆ ರಸ್ತೆಯಲ್ಲಿ ಹಾಕ್ತಾರೆ ಅಂತಂದರೆ ಅಪಘಾತಗಳನ್ನು ನಿಯಂತ್ರಣ ಮಾಡೋದಕ್ಕೆ, ವೇಗವನ್ನು ನಿಯಂತ್ರಣ ಮಾಡೋದಕ್ಕೆ. ಆದರೆ ರಸ್ತೆ ಉಬ್ಬುಗಳನ್ನು ಅವೈಜ್ಞಾನಿಕವಾಗಿ ಹಾಕೋದ್ರಿಂದ ಆಗುವಂಥದ್ದು, ಪ್ರಾಣಾಪಾಯವಾಗುವಂಥದ್ದು, ಅವುಗಳನ್ನೆಲ್ಲ ನಾವು ನೋಡಿದ್ದೇವೆ. ರಾತ್ರೋರಾತ್ರಿ ಒಂದು ರಸ್ತೆ ಉಬ್ಬು ಒಂದು ರಸ್ತೆಯಲ್ಲಿರುತ್ತೆ, ಸವಾರರಿಗೆ ಗೊತ್ತಿರೋದಿಲ್ಲ. ಎಲ್ಲರಿಗೂ ಕೂಡ ಈ ಸಮಸ್ಯೆಯ ಆಳ ಅಗಲ ಅರ್ಥವಾಗಿರ್ಬೋದು. ಸೊ ಹಾಗಾಗಿ ಆ ಸಮಸ್ಯೆಗಳು ಯಾಕೆ ಉಂಟಾಗುತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಯಾಕೆ ತೊಂದರೆ ಆಗುತ್ತೆ ಆ ಸಮಸ್ಯೆಯ ಒಂದು ಪರಿಹಾರಕ್ಕಾಗಿ ತಕ್ಷಣವೇ ನಾವು ಏನೆಲ್ಲ ಮಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಮುಂದೆ, ಅಧಿಕಾರಿ ವರ್ಗದ ಮುಂದೆ ಹೇಳುವಂಥದ್ದು, ಆ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದು ನಿಂತಲ್ಲೇ ನ್ಯಾಯ. ಮೊದಲಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿರುವಂತಹ ಆರ್ ಅಶೋಕ್ ಅವರಿದ್ದಾರೆ. ಗೃಹ ಸಚಿವರು ಕೂಡ, ಸಾರಿಗೆ ಸಚಿವರು ಕೂಡ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಅಶೋಕ್ ಅವರೇ. ಹಾಗೆಯೇ ಇಡೀ ಬೆಂಗಳೂರು ನಗರವನ್ನು ಕಾಯ್ತಾ ಇರುವಂತಹ, ಅಂದರೆ ನಮಗೆಲ್ಲರಿಗೂ ರಕ್ಷಣೆ ನೀಡ್ತಾ ಇರುವಂತಹ ಪೊಲೀಸ್, ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂತಹ MA ಸಲೀಂ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ PBMP ಆಯುಕ್ತರಾಗಿರುವಂತಹ MK ಶಂಕರಲಿಂಗೇಗೌಡರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ನಿಮಗೆ ಪರದೆ ಮೇಲೆ ಒಂದು ಚಿತ್ರಣವನ್ನು ತೋರಿಸ್ತೇವೆ. ಯಾಕಂತಂದರೆ ಈ ಅವೈಜ್ಞಾನಿಕವಾದ ರೀತಿಯಲ್ಲಿ ರಸ್ತೆ ಉಬ್ಬುಗಳನ್ನು ನಿರ್ಮಾಣ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನುವಂಥದ್ದು, ಅದನ್ನು ನೀವೀಗ ನೋಡ್ಬೋದು ಈ ಪರದೆಯಲ್ಲಿ. ಈತ ಸೂರ್ಯಪ್ರಕಾಶ್, ಚವಾಣ್ ದಂಪತಿಯ ಹಿರಿಯ ಮಗ. ಅದಾಗ ತಾನೇ ಇಂಜಿನಿಯರಿಂಗ್ ಮುಗಿಸಿ ಮೈಕ್ರೋಲ್ಯಾಂಡ್ ಎಂಬ ಸಂಸ್ಥೆಗೆ ಕೆಲಸಕ್ಕೆ ಸೇರಿದ್ದ. ಮೊದಲ ಸಂಬಳ ಕೈ ಸೇರಿತ್ತು. 10 ಕನಸುಗಳನ್ನು ಕಟ್ಟಿಕೊಂಡ ಸೂರ್ಯಪ್ರಕಾಶ್ ಬಗ್ಗೆ ಮನೆಯವರಿಗಂತೂ ಅತೀವ ಹೆಮ್ಮೆ. ಆದರೆ 24ರ ಹರಿಯದ ಈ ಯುವಕನ ಪಾಲಿಗೆ ಅದು ಕರಾಳ ದಿನ. ಅದು ಫೆಬ್ರವರಿ 22, 2008. ಸೂರ್ಯಪ್ರಕಾಶ್ ಎಂದಿನಂತೆ ಮನೆಗೆ ತೆರಳುತ್ತಾ ಇದ್ದ. ಆದರೆ ಅಂದು ವಿಧಿಯಾಟವೇ ಬೇರೆ. ಮನೆ ಸೇರುವ ಮುನ್ನವೇ ಆತನ ಪ್ರಾಣಪಕ್ಷಿ ಹಾರಿಕೊಂಡ. ಇಷ್ಟಕ್ಕೂ ಬಾಳಿ ಬದುಕಬೇಕಾದ ಸೂರ್ಯಪ್ರಕಾಶನ ಜೀವನಕ್ಕೆ ಕುತ್ತಾಗಿದ್ದು ಯಾರು ಗೊತ್ತಾ? ರೋಡ್ ಹಂಪ್ ಎಂಬ ಭೂತ. PTM ಲೇಔಟ್ನಲ್ಲಿ ರಸ್ತೆಯಲ್ಲಿ ಬರ್ತಾ ಇದ್ದ ಸೂರ್ಯಪ್ರಕಾಶ್ನ ಗಾಡಿ ಅವೈಜ್ಞಾನಿಕ ರಸ್ತೆ ಉಬ್ಬರದಿಂದ ಸ್ಕಿಡ್ ಆಯಿತು. ಈ ಅಪಘಾತದಿಂದ ನೆಲಕ್ಕುರುಳಿದ ಸೂರ್ಯಪ್ರಕಾಶ್ನ ತಲೆ ಫುಟ್ಪಾತ್ಗೆ ಬಡಿದು ಆತ ಸ್ಥಳದಲ್ಲೇ ಮೃತಪಟ್ಟ. ಆತನ ಕುಟುಂಬದ ಆಧಾರ ಸ್ತಂಭ ಕುಸಿದು ಬಿತ್ತು. ಡ್ಯೂಟಿಗೆ ಹೋಗ್ಬೇಕು ಅವನು. ಬೆಳಗ್ಗೆ ಅವತ್ತು ಲಾರಿ ಸ್ಟ್ರೈಕ್ ಇತ್ತು. ಅವನು ಒಂದು ಗಾಡಿ ತಗೊಂಡೋಗಿದ್ದು. ಹೋಗಿ ಅವನು ಫ್ರೆಂಡ್ಸಿಗೆ ಬಿಟ್ಟು ವಾಪಸ್ ಬರುವಾಗ ಅವನಿಗೇನು ಕಾಣಲೇ ಇಲ್ಲ. ರೋಡು ಹಂಪು ಇದೆ, ಏನೂ ಕಾಣಲಿಲ್ಲ ಅವನಿಗೆ.
ಹೆಲ್ಮೆಟ್ ಇದೆ, ಸಾಕ್ಸ್ ಇದೆ, ಶೂ ಇದೆ, ಎಲ್ಲ ಇದೆ. ಅವ್ನು ಬಂದಿದ್ದೆ ಅದು ರೋಡು ಗಾಡಿ ಜಂಪ್ ಆಗಿಬಿಟ್ಟಿದೆ. ಅದರಲ್ಲಿ ಬಿಟ್ಬಿಟ್ಟು ಲೆಫ್ಟ್ ಗಾಡಿ ಹೋಗ್ಬಿಟ್ಟು ಇವನು ಡಿವೈಡರ್ಗೆ ಹೋಗ್ಬಿಟ್ಟಿದ್ದ. ಅವನು ನಾವು ಇಬ್ಬರು ಮನೆಯಲ್ಲೇ ಇದ್ದೀವಿ. ಫೋನ್ ಮಾಡಿದ್ರು ಅಲ್ಲಿಂದ, ಈ ಥರ ಬಿದ್ದಿದ್ದಾನೆ, ಬನ್ನಿ ಅಂತ ಅವ್ನ ಫ್ರೆಂಡು, ನನ್ನ ಮಗ ಫ್ರೆಂಡು. ಸರಿ ಹೋಗಿದ್ದೀವಿ ಆಸ್ಪತ್ರೆ. ಅಷ್ಟರಲ್ಲಿ ಅಲ್ಲಿ ತಂದು ಏನೂ ಇಲ್ಲ. ಅಲ್ಲಿ ಯಾರು ಇಲ್ಲಿವರೆಗೆ ಯಾರು ಅಧಿಕಾರಿನೂ ಯಾರು ಬಂದು ಕೇಳೂ ಇಲ್ಲ ನಮಗೆ. ಆ ರಸ್ತೆ ಉಬ್ಬ ಸರಿಯಾಗಿದ್ದರೆ ಬಹುಶಃ ಸೂರ್ಯಪ್ರಕಾಶ್ ಸಾಯ್ತಾ ಇರಲಿಲ್ಲ. ಆತನ ಮನೆಯ ಪ್ರಕಾಶಮಾನವಾದ ದೀಪ ನಂದುತ್ತಾ ಇರಲಿಲ್ಲ. ಈಗ ಮನೆಯಲ್ಲಿ ಬರೀ ಶೋಕ, ಶೂನ್ಯ. ಇದಕ್ಕೆ ಯಾರು ಹೊಣೆ? ನಮಗೆ ನ್ಯಾಯ ಒದಗಿಸುವವರು ಯಾರು ಅಂತ ಹೆತ್ತ ಕರುಳು ನಿತ್ಯ ಮರುಗ್ತಾ ಇದೆ. ನೆಗ್ಲಿಜೆನ್ಸಿ ಆಫ್ ರೈಡಿಂಗ್ ಅಂತ ಕೇಸ್ ಬುಕ್ ಮಾಡಿದ್ದಾರೆ FIR ಅವರು. ನನಗೆ ಗೊತ್ತಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋದೆ. ಅದು ನೋಡಿದೆ ನಾನು, ಸೈಟ್ ಹ್ಯಾಂಗಿದೆ, ರೋಡ್ ಹ್ಯಾಂಗಿದೆ ಅಂತ ಕಟ್ಟು ರೋಡ್ ಅಲ್ಲಿತ್ತು. ಯಾವುದೇ ಲೈಟ್ ಇಲ್ಲ, ಯಾವುದು ಕಲ್ಲುಗಳು ಎಲ್ಲಿ ಅಡ್ಡಾಡ್ತಿದ್ದವು, ಬಿದ್ದಿದ್ದು. ನೋಡಿದ್ರೆ ಇದೇನಪ್ಪ ಇದು ಇಂಥ, ಮತ್ತು ಏನು ಮಾಡೋಕ್ಕಾಗತ್ತಿದು ಅಂತ ಹೇಳ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇನೇ ಹೋದಾಗ ಅವ್ರು ಹೇಳಿದರು, ಅವ್ರು ಪೊಲೀಸ್ದವರು, ಇಲ್ಲ ಸ್ವಾಮಿ ಇದು ಇಲ್ಲಿ ಹಾಗೆ ಆಗ್ತಾ ಇರುತ್ತೆ 10 ದಿವಸ 2 ದಿವಸಕ್ಕೆ ಅಂತ. ಪೊಲೀಸ್ದವರು ಇದು ನಿಮ್ಮ ಮಗದೇ ಹಂಗೆ ಏನಿಲ್ಲ, ಬರ್ತಾ ಇರ್ತಾರೆ, ಎದ್ದು ಹೋಗ್ತಾ ಇರ್ತಾರೆ, ಕಲ್ಲು ಮುಡ್ತಾರೆ ಹೋಗ್ತಾರೆ, ಏನು ಮಾಡ್ತಾ ಇರ್ತಾರೆ, ಹಂಗೆ ಹೇಳ್ತಾರೆ. ಎಲ್ಲರ ಕಡೆ ಹೋಗಿದ್ದೀವಿ, ನಮ್ಮ ಕಡೆ ನ್ಯಾಯ ಸಿಕ್ಕಿಲ್ಲ, ಇಲ್ಲಿವರೆಗೆ ಸಿಕ್ಕಿಲ್ಲ. ಈಗ ಈ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ನಮ್ಮ ಮನೆಗೆ ಬಂದು ಯಾರೂ ಹೇಳಿಲ್ಲ, ಮತ್ತು ನಾನು ಹೋಗಿದ್ರೆ ಏನು ಪ್ರಯೋಜನ ಇದೆ ಹೇಳಿ? ನಮ್ಮ ಮಗನಿಗೆ ವಾಪಸ್ ಕೊಡ್ತಾರಾ? ಅಂದಿನಿಂದ ಇಂದಿನವರೆಗೂ ಸೂರ್ಯಪ್ರಕಾಶ್ನ ಕುಟುಂಬ ಆತನ ನೆನಪಲ್ಲೇ ದಿನ ದುಡ್ತಾ ಇದೆ. ಆತನ ಸಾವಿಗೆ ಕಾರಣವಾದ ರಸ್ತೆ ಉಬ್ಬರದ ಅವಾಂತರದ ವಿರುದ್ಧ ಹೋರಾಡುತ್ತಲೇ ಇದೆ. ತಾಯಿಯ ಧ್ವನಿಯನ್ನು ಕೇಳಿದಾಗ ನಿಜಕ್ಕೂ ನೋವಾಗ್ತೈತೆ. ನಿಮಗೂ ಕೋಪ ಬಂದಿಲ್ಲ ಒಮ್ಮೆ ಆದರೂ? ಯಾಕಪ್ಪ ಇಂಥ ರಸ್ತೆ ಉಬ್ಬುಗಳನ್ನು ಹಾಕ್ತಾರೆ ಅನ್ನುವಂಥದ್ದು ಭಾಳಷ್ಟು ಸರಿ ಕೋಪ ಬಂದಿದೆ.